students. Very special good morning to one and all students. This is Umesh, your computer science lecturer. So welcome to the first PUC computer science online class. We are at the chapter of number 3, data representation. Note this point, students. Data representation, class number 3. This is class number 3, students. So ಮೊದಲಿಗೆ ಶಾರ್ಟ್ ಕಟ್ ಅಲ್ಲಿ ಹೇಳ್ಬಿಡ್ತೀನಿ ಸ್ಟೂಡೆಂಟ್ಸ್, ಏನೇನ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿ. You know very well, computer representation, nothing but memory representation using digits, nothing but binary digit. Simply we are call it as bit. BIT stands for binary digit. So the next number system, students, if you observe number systems, very simple students, number systems are two types. One is called non-positional number system, another one is called positional number system. If you observe non-positional number system, in the olden days, what we are familiar, ನಾವು olden days ಅಲ್ಲಿ ಯೂಸ್ ಮಾಡ್ತಾ ಇದ್ದಂತಹ ನಂಬರ್ಸ್ ನ ಹೇಗೆ ಕೌಂಟ್ ಮಾಡ್ತಿದ್ವಿ ಅದನ್ನ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ಸ್ ಅಂತ ಕರಿತೀವಿ. ನೀವು ನಂಬರ್ ಸಿಸ್ಟಮ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ಸ್ ನ ಅಬ್ಸರ್ವ್ ಮಾಡಿದ್ರೆ olden days ಅಲ್ಲಿ we used fingers, ಏನು 1 2 3 4 5 ನೆನಪಿದೆಯಾ ಸ್ಟೂಡೆಂಟ್ಸ್? ಸೊ ಆ ಮೆಥಡ್ಸ್ ನ ಯಾವ್ದಾದ್ರು ಕಲ್ಲುಗಳನ್ನ ಕೌಂಟ್ ಮಾಡಿರ್ತೀವಿ, ಸೌದೆಗಳಿದ್ರೆ ಸೌದೆಗಳನ್ನ ಕೌಂಟ್ ಮಾಡಿರ್ತೀವಿ. ಹೀಗೆ ಏನಾದ್ರು ಅಮ್ಮ ತರಕಾರಿ ತಗೊಂಡ್ ಬಂದ್ರೆ ಈ ಟೊಮೆಟೊ ಎಷ್ಟಿದೆ ಅಂತ ಹೇಳಿ ಕೌಂಟ್ ಮಾಡು ಅಂತ ಹೇಳಿರ್ತಾರೆ. ನಂಬರ್ಗಳು ನಮ್ಗೆ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಇದನ್ನ ನಾವು ಕರೆಯುವಂತದ್ದು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ಸ್ ಅಂತ. ಇಫ್ ಯು ಅಬ್ಸರ್ವ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕೌಂಟ್ ಲಾರ್ಜ್ ನಂಬರ್ ಆಫ್ ನಂಬರ್ಸ್. ಅಂದ್ರೆ 10 ಫಿಂಗರ್ಸ್ ಇದೆ, 10 ಫಿಂಗರ್ಸ್ ನಾವೇನ್ ಮಾಡಿರ್ತೀವಿ, ಕೌಂಟ್ ಮಾಡಿರ್ತೀವಿ. 10 ಆಗೋದ್ಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್ ನೋ. ಸೊ ಹಾಗೆ ಪೊಸಿಷನಲ್ ನಂಬರ್ ಸಿಸ್ಟಮ್ ಸಿಗುತ್ತೆ. ಈ ಪೊಸಿಷನಲ್ ನಂಬರ್ ಸಿಸ್ಟಮ್ ಹೇಗೆ ಯೂಸ್ ಆಗುತ್ತೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ನಂಬರ್ ಅಂದಿದ ತಕ್ಷಣ ಅದಕ್ಕೆ ಆದಂತಹ ಪ್ರಿಫರೆನ್ಸ್ ಇರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ ನೋಡಿ, ಸೊ ಐ ಆಮ್ ಯೂಸಿಂಗ್ 189. 189 ನೀವು ಮೂರನ್ನ ಇಂಡಿವಿಜುವಲ್ ಆಗಿ ತಗೊಳ್ಳಿ. 9 ಗ್ರೇಟರ್, ಎಲ್ಲ ನಂಬರ್ಸ್ ಗಿಂತ 0 to 9 ಅಲ್ಲಿ ಗ್ರೇಟರ್ ನಂಬರ್ ಯಾವುದು ಅಂತಂದ್ರೆ 9 ಸ್ಟೂಡೆಂಟ್ಸ್. ಹಾಗೆ ನೋಡಿ 8, ಹಾಗೆ ನೋಡಿ 1. ನಾವು 1 ನ ತಗೊಂಡ್ರೆ ಲೀಸ್ಟ್, ಕರೆಕ್ಟಾ? ಈ ಮೂರರಲ್ಲಿ ದೊಡ್ಡದು ಯಾವುದು? 9, ಚಿಕ್ಕದು ಯಾವುದು? 1. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಟ್ ಈ ನಂಬರ್ ಇನ್ ದ ಪೊಸಿಷನ್ ಆಲ್ಸೋ ಇಟ್ ಇಸ್ ಹ್ಯಾವಿಂಗ್ ಒನ್ ವ್ಯಾಲ್ಯೂ. ಅದು ಪೊಸಿಷನ್ ಅಲ್ಲಿ ಕೂಡ ವ್ಯಾಲ್ಯೂಸ್ ಇದೆ. ಹೇಗೆ? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 189 189 ಇದು ಅಂದ್ರೆ 9 ಯೂನಿಟ್ಸ್, 8 ಟೆನ್ಸ್, 1 ಹಂಡ್ರೆಡ್ಸ್, ಕರೆಕ್ಟಾ? 189. ಅದರ ಪೊಸಿಷನ್ ಅಂತ ತಿಳ್ಕೊಂಡಾಗ ಹೈಯೆಸ್ಟ್ ವೆಯ್ಟ್ ಕೆಪಾಸಿಟಿ ಯಾವ್ದಕ್ಕಿದೆ? 1 ಗಿದೆ. 9 ಗೆ ಲೆಸ್ ಕೆಪಾಸಿಟಿ ಇರುವಂತದ್ದು. ಯಾಕೆ? ಅದು ಯೂನಿಟ್ಸ್ ಸ್ಟಾರ್ಟಿಂಗ್ ಅದೇ ಇರುವಂತದ್ದು. ಐಡಿಯಾ ಬಂತ ಸ್ಟೂಡೆಂಟ್ಸ್? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು 189 ಅಂತ ತಗೊಂಡಾಗ 1 ಗ್ರೇಟರ್ ಆಗ್ತಾನೆ. ನೀವು ಒಂದೇ ಇಂಡಿವಿಜುವಲ್ ತಗೊಂಡಾಗ 1 8 9 ಅಂತ ತಗೊಂಡಾಗ 1 ಏನಾಗ್ತಾನೆ? ಸ್ಮಾಲ್ ಆಗ್ತಾನೆ. 9 ಏನಾಗ್ತಾನೆ? ಬಿಗ್ ಆಗ್ತಾನೆ. ಐಡಿಯಾ ಬಂತ? ಇದನ್ನ ನಾವು ಕರೆಯುವಂತದ್ದು ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಹೇಳಿ. ಇಲ್ಲಿ ನಾನು ನಿಮ್ಗೆ ಎರಡು ಕಾನ್ಸೆಪ್ಟ್ ನ ಹೇಳಿದ್ದೀನಿ. ಒಂದನ್ನ MSP ಅಂತ ಹೇಳಿದೀನಿ, ಇನ್ನೊಂದನ್ನ LSP ಅಂತ ಹೇಳಿದೀನಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಲೆಫ್ಟ್ ಸೈಡ್ ಇರೋಂತವನು ಇವನ್ನ ನಾವು MSB ಅಂತ ಕರಿಬೇಕು. ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಅರ್ಥ ಆಗ್ತಿದ್ಯಾ? ಈ ಕಡೆ ಲಾಸ್ಟ್ ಇರೋನ್ನ ನಾವು LSB ಅಂತ ಕರಿಬೇಕು. ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಐಡಿಯಾ ಬಂತ? ನೋಡಿ ಸ್ಟೂಡೆಂಟ್ಸ್, ಹಾಗೆ ಇನ್ನೊಂದು ನಂಬರ್ ಹಾಕ್ತೀನಿ. 2563, 2563. ಇದರಲ್ಲಿ LSB ಯಾವುದು, MSB ಯಾವುದು ಸರ್? ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. ಯಾವುದು? 2 ಬಂದು MSB ಆಗ್ತದೆ, 3 ಬಂದು LSB ಆಗ್ತದೆ. ಈಗ ಕನ್ಫರ್ಮ್ ಆಯ್ತಾ? ಈ ಕಡೆ ಲಾಸ್ಟ್ ಇರೋನ್ನ ನಾವೇನಂತ ಕರಿಬೇಕು? MSB ಅಂತ ಕರಿಬೇಕು. ಈ ಕಡೆ ಲಾಸ್ಟ್ ಇರೋನ್ನ ನಾವೇನಂತ ಕರಿಬೇಕು? LSB ಅಂತ ಕರಿಬೇಕು. ಐಡಿಯಾ ಬಂತ ಸ್ಟೂಡೆಂಟ್ಸ್? ನೋಡಿ, ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದಿದ ತಕ್ಷಣ ನಾವು ಮೊದಲಿಗೆ ಕೌಂಟ್ ಮಾಡ್ಬೇಕಾಗಿರೋದು ಬೇಸ್ ಅಂತ ಹೇಳ್ತೀವಿ. ಬೇಸ್ ಚೆನ್ನಾಗಿ ನಾವು ಹೇಳ್ತೀವಿ. ಸರಿ, ಬೇಸ್ ಅಂತಂದ್ರೆ ಏನು ಸರ್? ದ ಟೋಟಲ್ ನಂಬರ್ ಆಫ್ ಸಿಂಬಲ್ಸ್ ಅವೈಲಬಲ್ ಇನ್ ದ ನಂಬರ್ ಸಿಸ್ಟಮ್.
ಒಂದು ನಂಬರ್ ಸಿಸ್ಟಮ್ ಅಲ್ಲಿ ಎಷ್ಟು ಸಿಂಬಲ್ಸ್ ಇದೆ ಅಂತ ಟೋಟಲ್ ಕೌಂಟಿಂಗ್ ಗೆ ನಾವು ಅದನ್ನ ಬೇಸ್ ಅಂತ ಕರಿತೀವಿ. ಇವನನ್ನ ನೀವು ರಾಡಿಕ್ಸ್ ಅಂತ ಕರಿಬೇಕು. ಬೇಸ್ ಅಂದ್ರೂ ಒಂದೇ, ರಾಡಿಕ್ಸ್ ಅಂದ್ರೂ ಒಂದೇ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲಿ ಸ್ಟೂಡೆಂಟ್ಸ್. ಬೇಸಿಸ್ ಆರ್ ರಾಡಿಕ್ಸ್ ಇಸ್ ನಥಿಂಗ್ ಬಟ್ the total number of symbols available in the number system. ಅಲ್ಲಿಗೆ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಲ್ಲಿ ಕೂಡ ಟೈಪ್ಸ್ ಇದೆ. ಆ ಟೈಪ್ಸ್ ಬೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿ ನಂಬರ್ ಸಿಸ್ಟಮ್ಗೂ ಎಷ್ಟೆಷ್ಟು ಸಿಂಬಲ್ಸ್ ಯೂಸ್ ಆಗುತ್ತೆ ಅಂತ. ಬನ್ನಿ ಸ್ಟೂಡೆಂಟ್ಸ್, ಯಾವ್ಯಾವ್ದು ಟೈಪ್ಸ್ ಅಂತ ನೋಡೋಣ. ಇಟ್ ಹ್ಯಾಸ್ 4 ಟೈಪ್ಸ್. ಎಷ್ಟು ಟೈಪ್ಸ್ ಇದೆ? 4 ಟೈಪ್ಸ್ ಇದೆ. ಸೊ ಒನ್ ಇಸ್ ಕಾಲ್ಡ್ decimal number system. Another one is called binary number system. The next one is called octal number system. The next one is called hexadecimal number system. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಗೆ 4 ನಂಬರ್ ಸಿಸ್ಟಮ್ ಸಿಗುತ್ತೆ. ಒನ್ ಇಸ್ ಕಾಲ್ಡ್ ಡೆಸಿಮಲ್ ನಂಬರ್ ಸಿಸ್ಟಮ್, ಅನದರ್ ಒನ್ ಇಸ್ ಕಾಲ್ಡ್ ಬೈನರಿ ನಂಬರ್ ಸಿಸ್ಟಮ್, ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆಕ್ಟಲ್ ನಂಬರ್ ಸಿಸ್ಟಮ್, ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ನೀವು ಮೈಂಡ್ ಅಲ್ಲಿ ಬೇಸಿಕ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಡೆಸಿಮಲ್ ಅಂದಿದ ತಕ್ಷಣ ದ ಬೇಸ್ ವ್ಯಾಲ್ಯೂ ಇಸ್ 10. ಎಷ್ಟು? 10 ಸಿಂಬಲ್ಸ್ ಇರುತ್ತೆ. ಬೈನರಿ ನಂಬರ್ ಸಿಸ್ಟಮ್ ಅಂದಿದ ತಕ್ಷಣ 2, ಎರಡೇ ಸಿಂಬಲ್ಸ್ 0 1. ಆಕ್ಟಲ್ ಅಂದಿದ ತಕ್ಷಣ 8, ಹೆಕ್ಸಾಡೆಸಿಮಲ್ ಅಂದಿದ ತಕ್ಷಣ 16. 10 2 8 16. ಇದನ್ನ ನಾವು ಕರೆಯುವಂತದ್ದು ಪೊಸಿಷನ್ ನಂಬರ್ ಸಿಸ್ಟಮ್ ಟೈಪ್ಸ್. ಆ ಟೈಪ್ಸ್ ಒಳಗಡೆ ಬೇಸ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಡೆಸಿಮಲ್ ಅಂದ್ರೂ ಒಂದೇ, 10 ಅಂದ್ರೂ ಒಂದೇ, ಬೈನರಿ ಅಂದ್ರೂ ಒಂದೇ, 2 ಅಂತಂದ್ರೂ ಒಂದೇ, ಆಕ್ಟಲ್ ಅಂದ್ರೂ ಒಂದೇ, 8 ಅಂದ್ರೂ ಒಂದೇ, ಹೆಕ್ಸಾಡೆಸಿಮಲ್ ಅಂತಂದ್ರೂ ಒಂದೇ, 16 ಅಂತಂದ್ರೂ ಒಂದೇ. I hope ಎಲ್ರಿಗೂ ಐಡಿಯಾ ಬರ್ತಿದೆ ಅನ್ಸುತ್ತೆ. The point number 1, decimal students. You know very well about decimal. The symbols are ಯಾವ್ಯಾವ್ದಿದೆ ಸ್ಟೂಡೆಂಟ್ಸ್? ಸಿಂಬಲ್ಸ್ ತುಂಬಾ ಸಿಂಪಲ್. ನಾವು ಹೇಳ್ತೀವಿ 0 1 2 3 4 5 6 7 8 9. ಇದನ್ನ ನಾವು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಬೇಸ್ ಎಷ್ಟು ಇದಕ್ಕೆ? 10. 10 ಸಿಂಬಲ್ಸ್ ಯಾವ್ಯಾವ್ದು ಅಂತಂದ್ರೆ ಇಟ್ ಇಸ್ ಸ್ಟಾರ್ಟೆಡ್ ವಿತ್ 0 1 2 3 4 5 6 7 8 9. ಇದನ್ನ ನಾವು ಕರೆಯುವಂತದ್ದು ಡೆಸಿಮಲ್ ನಂಬರ್ ಸಿಸ್ಟಮ್. ಡಿಫರೆಂಟ್ ಸಿಂಬಲ್ಸ್. ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡೋದು ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ತುಂಬಾ ಸಿಂಪಲ್. ನೋಡಿ, ಬೇಸ್ ವ್ಯಾಲ್ಯೂಸ್ ಹೀಗೆ ಬರೆಯೋದು. 356 ಬೇಸ್ ವ್ಯಾಲ್ಯೂ 10 ಇದ್ರೆ ಆಟೋಮೆಟಿಕಲಿ ನಮಗೆ ಗೊತ್ತಾಗಬೇಕು ಇಟ್ ಈಸ್ ಎ ಡೆಸಿಮಲ್ ನಂಬರ್ ಸಿಸ್ಟಮ್ ನಂಬರ್ ಅಂತ ಹೇಳಿ. ಸರ್ 356 ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಯಾವತ್ತೂ ಪ್ಲಸ್ ಇರ್ಲಿ, ಇಲ್ಲಿಂದ ಇಲ್ಲಿಗೆ ಯಾವತ್ತೂ ನಿಮ್ಗೆ ಇಂಟು ಇರ್ಲಿ ಸ್ಟೂಡೆಂಟ್ಸ್. ಹೇಗೆ? ಸಿ ಶಾರ್ಟ್ ಕಟ್ 3 ಬರ್ಕೊಳ್ಳಿ, 5 ಬರ್ಕೊಳ್ಳಿ, 6 ಬರ್ಕೊಳ್ಳಿ. 3 5 6 ಶಾರ್ಟ್ ಕಟ್. ನಾನು ಮೊನ್ನೆ ಕ್ಲಾಸ್ ಅಲ್ಲಿ ಮಾಡಿರೋದು ಕೆಲವರು ನನಗೆ ಹೇಳಿದ್ರೆ ಸರ್ ನಮ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ, ಹೇಗ್ ಸರ್ ಬರೆಯೋದು? ನೋಡಿ, ಇವತ್ತು ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ ಶಾರ್ಟ್ ಕಟ್ ನ ಬರೀತಾ ಇದ್ರೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. 3 5 6. ಸೊ ಅದರ ಬೇಸ್ ವ್ಯಾಲ್ಯೂಸ್ 10 ಹಾಕೊಳ್ಳಿ. ನೋಡಿ, ತುಂಬಾ ಸಿಂಪಲ್. The numbers and the base values. When you are going to write, it is started with 0. ಎಲ್ಲಿಂದ ಸ್ಟಾರ್ಟ್ ಆಗಬೇಕು? 0. ಸೊ ಇವನ್ ಮತ್ತೆ 1, ಇವನ್ ಮತ್ತೆ 2. ಐಡಿಯಾ ಬಂತಾ? 10 10 10 0 1 2. ಕ್ಲಾರಿಟಿ ಇದೆಯಾ ಸ್ಟೂಡೆಂಟ್ಸ್? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಹೇಗೆ ಬರೆಯೋದು? ತುಂಬಾ ಸಿಂಪಲ್. 3 into 10 ಅದ್ರ ಪವರ್ ಎಷ್ಟಿದೆ? 2. ಐಡಿಯಾ ಬಂತಾ? Second plus 3 to 5 in between you should add plus students. So the next 5 into 10 to the power of 1. 1 ಅನ್ನ ಬರಿಬೇಕು. So again 5 ಇಂದ 6 ಗೆ ಹೋಗಬೇಕು ಅಂದ್ರೆ plus. Again 6 into 10 to the power of 0. ನೋಡಿ, 0 1 2. In between numbers plus
ಪವರ್ ನಂಬರ್ ಇನ್ ಬಿಟ್ವೀನ್ ಇಂಟು ಐಡಿಯಾ ಬರ್ತಾ ನೋಡಿ ತುಂಬಾ ಸಿಂಪಲ್ 3 ಇಂಟು ಸರ್ 10 ಟು ದಿ ಪವರ್ ಆಫ್ 2 ಹೆಂಗ್ ಮಾಡೋದು ತುಂಬಾ ಜನ ಕನ್ಫ್ಯೂಷನ್ ನೋಡಿ ನಾನು ತೋರಿಸ್ಕೊಡ್ತೀನಿ 10 ಟು ದಿ ಪವರ್ ಆಫ್ 2 ಇದೆ ಅಂತಂದ್ರೆ ಕೆಳಗಡೆ ಇರೋ ನಂಬರ್ ಮೇಲೆ ಇರೋ ನಂಬರ್ ಅಂದ್ರೆ ಎಕ್ಸ್ಪೋನೆಂಟ್ ವ್ಯಾಲ್ಯೂ ಅಂತ ಏನ್ ಕರಿತೀವಿ ಬೇಸ್ ವ್ಯಾಲ್ಯೂನ ಎಕ್ಸ್ಪೋನೆಂಟ್ ವ್ಯಾಲ್ಯೂ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು 2 ಟೈಮ್ಸ್ ನೋಡಿ 10 into 10 ಹಾಗೆ ಕ್ಯಾಲ್ಕುಲೇಟರ್ ಅಲ್ಲಿ ತಗೊಳ್ಳಿ ಕ್ಯಾಲ್ಕುಲೇಟರ್ 10 into 10 how much 100 ಹಿಂಗ್ ಫೈಂಡ್ ಔಟ್ ಮಾಡ್ಕೋಬೇಕು ಗೊತ್ತಾಯ್ತಾ ಅಕಸ್ಮಾತ್ 10 to the power of 3 ಇದೆ ಅಂತ ತಿಳ್ಕೊಳ್ಳೋಣ ನೋಡಿ ಹೀಗೆ ಈಗ ಹೇಳಿ ಏನ್ ಮಾಡ್ಬೇಕು ಅಂತ ವೆರಿ ಸಿಂಪಲ್ ಐಡಿಯಾ ಸ್ಟೂಡೆಂಟ್ಸ್ 10 ನ ಇಲ್ಲಿ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಇರೋದಕ್ಕೆ 3 ಇದ್ರೆ 3 ಟೈಮ್ಸ್ ಮಲ್ಟಿಪ್ಲೈ 10 into 10 into 10 ಮೂರು ಸಾರಿ ಕ್ಯಾಲ್ಕುಲೇಟರ್ ಮಾಡಿ 10 into 10 into 10 ಎಷ್ಟಾಯ್ತು 1000 ಬರುತ್ತೆ ನೋಡಿ ಸೊ 1000 10 to the power of 0 ಇದ್ರೆ ಏನ್ ಮಾಡ್ಬೇಕು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ 10 to the power of ಅಂತಾನೆ ಅಲ್ಲ ಯಾವುದೇ ಪವರ್ 0 ಇದ್ರೆ ಅದ್ರ ವ್ಯಾಲ್ಯೂ 1 ಇದು ಬೇಸಿಕ್ ಫಾರ್ಮುಲಾ ನೀವು ನೆನಪಿಟ್ಕೋಬೇಕು 1 ಹಾಕಬೇಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ 10 to the power of ಸಾರಿ 2 to the power of 0 ಇದ್ರೆ ಎಷ್ಟು 1 ಬರ್ಕೊಳ್ಳಿ ನೀಟಾಗಿ 8 to the power of 0 ಇದ್ರೆ ಎಷ್ಟು 1 ಗೊತ್ತಾಗ್ತಿದ್ಯಾ ಹಾಗೆ ನೋಡಿ 16 to the power of 0 ಇದ್ರೆ ಎಷ್ಟು 1 ಇದು ಬೇಸಿಕ್ ಆಗಿ ನೀವು ಒಂದ್ ಕಡೆ ಬರ್ದಿಟ್ಕೊಂಡ್ಬಿಟ್ರೆ ಯಾವ ನಂಬರ್ ಸಿಸ್ಟಮ್ ಅಲ್ಲಿ ಕ್ಯಾಲ್ಕುಲೇಷನ್ ಬೇಕು ಅಂದ್ರೆ ಈ ಪೇಜ್ ನ ರೊಟೇಟ್ ಮಾಡಿದ್ರೆ ಸಾಕು ನಿಮ್ಗೆ ಐಡಿಯಾ ಬಂತು ಗೊತ್ತಾಯ್ತಾ ಹೇಗೆ ಕ್ಯಾಲ್ಕುಲೇಷನ್ ಈಗ ಬನ್ನಿ 3 into 10 to the power of 2 10 to the power of 2 ಅಂತಂದ್ರೆ 10 into 10 total 100 again plus again 5 again into 10 to the power of 1 ಅಂತಂದ್ರೆ is nothing but 1 sorry 10 so again plus 6 into 10 to the power of 0 how much 1 ನೋಡಿ ಈಗ ಐಡಿಯಾ ಬಂತಾ see students 3 into 100 ಹಾಕಿ ಕ್ಯಾಲ್ಕುಲೇಷನ್ 3 into 100 it is called 300 again plus 5 into 10 ಹಾಕಿ students it is 50 again plus 6 into 1 it is 6 6 into 1 6 total ಹಾಕಿ ಈಗ 300 plus 50 plus 6 total how much it is called 356 base value is 10 ಈ ತರ ಎಕ್ಸಾಮ್ ಅಲ್ಲಿ ಬರೀಬೇಕು ನೀವು ನೋಡಿ ನಿಮ್ಮ ಡೆಸಿಮಲ್ ಸ್ಪೆಷಾಲಿಟಿ ಹೇಳ್ಬಿಡ್ತೀನಿ ಡೆಸಿಮಲ್ ಏನಾದ್ರೂ ನಿಮ್ ಸ್ಪೆಷಾಲಿಟಿ ಅಂತಂದ್ರೆ ನಿಮ್ಮ ಕ್ವಶನ್ ಏನಿದೆ ಆನ್ಸರ್ ಸೇಮ್ ಟು ಸೇಮ್ ಬರುತ್ತೆ see 356 it will get you will get the answer 356 only ಐಡಿಯಾ ಬಂತ ಡೆಸಿಮಲ್ ಚೆನ್ನಾಗಿ ಅರ್ಥ ಆಯ್ತಾ ಇದೊಂದು ಚೆನ್ನಾಗಿ ಅರ್ಥ ಆಗ್ಬಿಟ್ರೆ ಬೈನರಿ ಅರ್ಥ ಆಗುತ್ತೆ ಆಕ್ಟಲ್ ಅರ್ಥ ಆಗುತ್ತೆ ಹೆಕ್ಸಾಡೆಸಿಮಲ್ ಕೂಡ ಅರ್ಥ ಐಡಿಯಾ ಬಂತ ಪಾಯಿಂಟ್ ನಂಬರ್ 2 ಸ್ಟೂಡೆಂಟ್ಸ್ which is the point number 2 that is called binary binary it is having only two symbols the symbols are 0 1 only the base value is nothing but 2 only see second one called binary binary number system base value ಬಂದು 2 the symbols are 0 1 ಎರಡೇ ಇರುತ್ತೆ ಇದನ್ನ ನಾವು ಕರೆಯುವಂತದ್ದು ಬೈನರಿ ನಂಬರ್ ಸಿಸ್ಟಮ್ ಅಂತ ಹೇಳಿ ಸಿ ಸ್ಟೂಡೆಂಟ್ಸ್ ತುಂಬಾ ಸಿಂಪಲ್ ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಹೇಗಿರುತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಇಲ್ಲ ಸ್ಟೂಡೆಂಟ್ಸ್ ಅಬ್ಸರ್ವ್ ಹಿಯರ್ ದ ಎಕ್ಸಾಂಪಲ್ ಸೊ ಐ ಆಮ್ ಗಿವಿಂಗ್ 1 1 0 that is called base value is 2 the problem is 1 1 0 shortcut idea ಹೇಗೆ 1 again 0 ನೋಡಿ ಬೇಸ್ ವ್ಯಾಲ್ಯೂ ಎಷ್ಟು 2 again 2 ಇಷ್ಟು ನೀಟಾಗಿ ಅರ್ಥ ಆಗುತ್ತೆ ನೋಡಿ 2 2 ಬೇಸ್ ವ್ಯಾಲ್ಯೂ ನಾನು ಸಪರೇಟ್ ನಂಬರ್ಸ್ ನ ಬರ್ಕೊಂಡಿದ್ದೀನಿ ಇಟ್ ಇಸ್ ಪ್ರೊಸೀಜರ್ ಅಷ್ಟೇ ಬೇಸ್ ವ್ಯಾಲ್ಯೂ ಸ್ಟಾರ್ಟ್ ಆಗೋದು ಎಕ್ಸ್ಪೋನೆಂಟ್ ವ್ಯಾಲ್ಯೂಸ್ ಅಲ್ಲಿಂದ ಇಟ್ ಸ್ಟಾರ್ಟೆಡ್ ವಿತ್ 0 and again 1 and again 2 0 1 2 ಐಡಿಯಾ ಬಂತ ಸೇಮ್ ಐಡಿಯಾ 1 into 2 to the power of 2 ಇಲ್ಲಿಂದ ಇಲ್ಲಿಗೆ ಇಂಟು ಸೇಮ್ ಐಡಿಯಾ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಅಗೈನ್ 1 into 2 to the power of 1 ಅಗೈನ್ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಅಗೈನ್ 0
into 2 to the power of 0. See students how much simple it is. So 1 into 2 to the power of 2 plus 1 into 2 to the power of 1 plus 0 into 2 to the power of 0. See ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್ 1 into 2 to the power of 2. How to find 2 to the power of 2? It's very simple. So how do you know how to find the 10 to the power of 2? The same logic will be applied for 2 also, any number also. But students 2 to the power of 2 ಇದನ್ನ ಹೇಗೆ ಮಾಡೋದು ತುಂಬಾ ಸಿಂಪಲ್. ನಿಮ್ಮ ಬೇಸ್ ವ್ಯಾಲ್ಯೂ ಏನಿರುತ್ತೆ ಎಕ್ಸ್ಪೋನೆಂಟ್ ವ್ಯಾಲ್ಯೂಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು 2 into 2 ಹಾಕಿ ಕ್ಯಾಲ್ಕುಲೇಟರ್ ಅಲ್ಲಿ 2 2s are how much? It is 4. ನೋಡಿ 2 to the power of 3 ಇದ್ರೆ ನಾವು ಏನು ಸರ್ ಮಾಡೋದು ತುಂಬಾ ಸಿಂಪಲ್. ಸೊ ಹೇಗೆ 2 to the power of 2 ಇದ್ರೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 2 to the power of 3 ಇದ್ರೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಹೀಗೆ 2 into 2 into 2 how much? 2 2s are 4 4 2s are 8. Got an idea? See students ತುಂಬಾ ಸಿಂಪಲ್ 2 into 2 2 to the power of 2 value it is 4. Again plus 1 into 2 to the power of 1. So 1 into 2 plus 0 into 2 to the power of 0. ಯಾವುದೇ ಪವರ್ 0 ಇದ್ರೆ ಅದರ ವ್ಯಾಲ್ಯೂ 1. 1000 to the power of 0 ಕೂಡ 1 ಸ್ಟೂಡೆಂಟ್ಸ್ ಚೆನ್ನಾಗಿ ನೆನಪಿಡಿ. So 2 to the power of 0 it becomes 1. Calculate now 1 into 4. Calculate work ಆಗ್ತಿದೆಯಾ 1 into 4 4 plus 1 into 2 2 plus 0 into 1 0. Idea banta? Again 4 plus 2 6 6 plus 0 it is equal to 6. ನಿಮ್ಮ ಆನ್ಸರ್ ಏನೇ ಬರಲಿ ಬೇಸ್ ವ್ಯಾಲ್ಯೂನ 10 ಹಾಕಿ. See the total answer is 6 students. Idea banta? We are in the concept of binary. So binary the total symbols are 0 and 1 only. The base value is 2. The different type of calculation. ಇಲ್ಲಿ ಬೇಸ್ ವ್ಯಾಲ್ಯೂ ಬೈನರಿ ಅಲ್ವಾ ಸರ್ 2 ಹಾಕಬೇಕಲ್ವಾ ದಟ್ಸ್ ರಾಂಗ್ ಸ್ಟೂಡೆಂಟ್ಸ್ ಬಿಕಾಸ್ ದ 6 ಈಸ್ ಇನ್ ಬಿಟ್ವೀನ್ ಡೆಸಿಮಲ್ ನಂಬರ್ ಸಿಸ್ಟಮ್. ನೀವು 6 ಅಂತ ಅಬ್ಸರ್ವ್ ಮಾಡಿದ್ರೆ ನಂಬರ್ ಸಿಸ್ಟಮ್ ಎಲ್ಲಿ ಸಿಗೋದು ನಿಮ್ಗೆ ನಿಮ್ಮ ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ 2 ಸಿಂಬಲ್ಸ್ ಅಷ್ಟೇ ಯಾವ್ಯಾವುದು 0 1 ಎರಡೇ. ಬಟ್ ಡೆಸಿಮಲ್ ಅಂತ ತಗೊಂಡಾಗ 6 ಅನ್ನೋ ನಂಬರ್ ಡೆಸಿಮಲ್ ಅಲ್ಲೇ ಇದೆ ಅಂಡ್ ದಿಸ್ ಇಸ್ ಅ ಕನ್ವರ್ಷನ್ ಆಫ್ ಡೆಸಿಮಲ್. ಅದನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೆನ್ಷನ್ ತಗೋಬೇಡಿ. ಈಗ ಆನ್ಸರ್ ಬಂದಿದ ತಕ್ಷಣ ಬೇಸ್ ವ್ಯಾಲ್ಯೂ ಏನಂತ ಹಾಕಿ 10 ಅಂತಾನೆ ಹಾಕಿ. ಇಸ್ ಇಟ್ ಕ್ಲಿಯರ್? ಐಡಿಯಾ ಬಂತ? ಟೇಕ್ ದ ಪಾಯಿಂಟ್ ನಂಬರ್ 3. ರೈಟ್ ಡೌನ್ ಸ್ಟೂಡೆಂಟ್ಸ್. ದ ಪಾಯಿಂಟ್ ನಂಬರ್ 3 ನಂಬರ್ ಸಿಸ್ಟಮ್ ಹೊಸ ನಂಬರ್ ಸಿಸ್ಟಮ್ ನಿಮಗೆ ಅಲ್ವಾ? ಯಾವುದು? ಆಕ್ಟಲ್ ನಂಬರ್ ಸಿಸ್ಟಮ್. ರೈಟ್ ಡೌನ್ ಸ್ಟೂಡೆಂಟ್ಸ್. ದ ಪಾಯಿಂಟ್ ನಂಬರ್ 3 number system called octal number system. So its base value is 10 ಆಯ್ತು 2 ಆಯ್ತು. The next base value is 8. So it is called 0 1 2 3 4 5 6 and 7. The different symbols are 0 to 7 only. ಯಾವ್ಯಾವುದು 0 ಇಂದ 7 ವರೆಗೂ. ಇದನ್ನ ನಾವೇನಂತ ಕರಿತೀವಿ ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಇಫ್ ಯು ಅಬ್ಸರ್ವ್ ಆಕ್ಟಲ್ ನಂಬರ್ ಸಿಸ್ಟಮ್ ದ ಬೇಸ್ ವ್ಯಾಲ್ಯೂ ಇಸ್ 8. ಸೊ ಇಟ್ ಇಸ್ ಫ್ರಮ್ 0 to 7 ಓನ್ಲಿ. ಐಡಿಯಾ ಬರುತ್ತಾ? ಹೇಗೆ ಸರ್ ಕ್ಯಾಲ್ಕುಲೇಷನ್ ನ ಮಾಡೋದು? ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ತುಂಬಾ ಸಿಂಪಲ್. 254. ಸೊ ಇವ್ ಬಂದು ನಮಗೆ ಬೇಸ್ ವ್ಯಾಲ್ಯೂ 8. 254 ಬೇಸ್ ವ್ಯಾಲ್ಯೂ 8. ಸೇಮ್ ಕ್ಯಾಲ್ಕುಲೇಷನ್ ನೀವು ಡೆಸಿಮಲ್ ಹೆಂಗ್ ಮಾಡಿದ್ರೆ ಬೈನರಿ ಹೆಂಗ್ ಮಾಡಿದ್ರೆ ಆಕ್ಟಲ್ ಗಂಗೆ ಸ್ಟೂಡೆಂಟ್ಸ್ ಮಾಡಿ ಹೇಗೆ ನೋಡಿ ಸ್ಟೂಡೆಂಟ್ಸ್ ತುಂಬಾ ಸಿಂಪಲ್. ಸೊ ಅಗೇನ್ 2 ಅಗೇನ್ 5 ಅಗೇನ್ 4 8 8 8 ಅಲ್ಲಾದ್ರೆ 10 10 2 2 ಆಗ್ತಿದ್ವಿ. ನಾವೀಗಿರೋದು ಆಕ್ಟಲ್ ಅಲ್ಲಿ. ಆಕ್ಟಲ್ ಅಲ್ಲಾದ್ರೆ 8 ಗಳಾಗಬೇಕು. ಐಡಿಯಾ ಬಂತಾ? 0 ಪವರ್ ವ್ಯಾಲ್ಯೂಸ್ ಅಗೇನ್ 1 ಅಗೇನ್ 2 ಸೇಮ್ ಐಡಿಯಾ. ಏನು ಚೇಂಜಸ್ ಇಲ್ಲ. ರೈಟ್ ಡೌನ್ ಸ್ಟೂಡೆಂಟ್ಸ್. ತುಂಬಾ ಸಿಂಪಲ್. 2 into 8 to the power of 2. ಐಡಿಯಾ ಬಂತಾ? ಅಗೇನ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ ಪ್ಲಸ್ 5 into 8 to the power of 1. ಅಗೇನ್ ಪ್ಲಸ್ 4 into 8 to the power of 0. See students ತುಂಬಾ ಸಿಂಪಲ್. 2 into 8 to the power of 2
plus 5 into 8 to the power of 1 plus 4 into 8 to the power of 0. ನೋಡಿ ಕ್ಯಾಲ್ಕುಲೇಷನ್ ಕಂಟಿನ್ಯೂ ಮಾಡೋಣ. 2 into 8 to the power of 2 ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ತುಂಬಾ ಸಿಂಪಲ್ ನೋಡಿ, ಸೇಮ್ ಐಡಿಯಾ. Eight to the power of 2. How to find? So base value ನ exponent value ಜೊತೆಗೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಅಂದ್ರೆ ಅಷ್ಟು ಟೈಮ್ಸ್ ಅಂತ. 8 into 8 ಹಾಕಿ ಕ್ಯಾಲ್ಕುಲೇಟರ್ ಅಲ್ಲಿ. 8 into 8 equals 64. ಎಷ್ಟು? 64. ಐಡಿಯಾ ಬಂತ? 8 to the power of 3 ನ ಹೇಗೆ ಸರ್ ಫೈಂಡ್ ಔಟ್ ಮಾಡ್ಕೊಳ್ಳೋದು? ಅದಕ್ಕೆ ಹೇಳಿದ್ ನಾನು ಈ ಚಾಪ್ಟರ್ ಅಲ್ಲಿ ಕ್ಯಾಲ್ಸಿ ಇಂಪಾರ್ಟೆಂಟ್. 3 times 8 into 8 into 8 ಹಾಕಿ 8 into 8 into 8 that is called 512. ಹೀಗೆ ಫೈಂಡ್ ಔಟ್ ಮಾಡ್ತೀವಿ ನಾವು ನಮ್ಮ ಒಂದು ಆಕ್ಟಲ್ ನಂಬರ್ ಸಿಸ್ಟಮ್. ಸೇಮ್ ಐಡಿಯಾ ಬಂತಾ? 2 into 8 to the power of 2. 8 to the power of 2 ವ್ಯಾಲ್ಯೂ ಎಷ್ಟು? 64. Write down students, 64 plus 5 into again 8 plus 4 into 8 to the power of 0 ಎಷ್ಟು? ಯಾವುದೇ ಪವರ್ 0 ಇದ್ರೆ ಅದರ ವ್ಯಾಲ್ಯೂ ಎಷ್ಟು? 1. ಸೊ again 1 ನೇ ಹಾಕಬೇಕು. ಗೊತ್ತಾಯ್ತಾ? ಹಾಗೆ ಸ್ಟೂಡೆಂಟ್ಸ್, ನೆಕ್ಸ್ಟ್ is 2 into 64, that is called 128. Calci use ಮಾಡಿ. So again 5 into 8, 5 into 8. So 8 5s are 40. 4 into 1, 4. Okay students, total 128 plus 40 plus 4, that is 172. ಎಷ್ಟು ಬಂದಿದೆ ಆನ್ಸರ್? 172 ಬಂದಿದೆ. 172 ಗೆ ಬೇಸ್ ವ್ಯಾಲ್ಯೂ ಮಾಮೂಲಿ ಲಾಜಿಕ್ ಪ್ರಕಾರ 10 ಆಗಿದೆ. So this is called octal number system. ಏನಂತ ಕರಿತೀವಿ ನಾವು? octal number system ಅಂತ ಕರಿತೀವಿ. ಕನ್ಫ್ಯೂಷನ್ ಬೇಡ ಸ್ಟೂಡೆಂಟ್ಸ್, ಟಾಪಿಕ್ ತುಂಬಾ ಕ್ಲಿಯರ್, ನೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಐಡಿಯಾ ಬಂತಾ? ಎಕ್ಸಾಂಪಲ್ ನಂಬರ್ 2 octal ಅಲ್ಲಿ ಇನ್ನೊಂದು ಮಾಡಿ. ರೈಟ್ ಸ್ಟೂಡೆಂಟ್ಸ್? Right up students, the example number 2. It is 8356. The base value is 8. Nothing but octal number system. Hey, convert ಮಾಡೋದು ಅಂತ ನೋಡಿ. One digit ಜಾಸ್ತಿ ಮಾಡಿದೀನಿ ಸ್ಟೂಡೆಂಟ್ಸ್, ನೆನಪಿಟ್ಕೊಳ್ಳಿ. 1, it is 3, it is 5, it is 6. Again base value 8, 8, 8, 8. ಇಲ್ಲಿ 0, ಇದು 1, again ಇದು 2, again ಇದು 3. ಐಡಿಯಾ ಬಂತಾ? 1 digit ಜಾಸ್ತಿ ಆಗಿದೆ. ಸೇಮ್ ಕ್ಯಾಲ್ಕುಲೇಷನ್ ಹೇಗೆ ಸರ್? equals 1 into 8 to the power of 3 plus 3 into 8 to the power of 2 plus 5 into 8 to the power of 1 plus 6 into 8 to the power of 0. Got an idea? 1 into 8 to the power of 3 plus 3 into 8 to the power of 2 plus 5 into 8 to the power of 1 plus 6 into 8 to the power of 0. Same logic. Write down students. 1 into 8 to the power of 3 ನ ಹೇಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿದೆ ನೋಡಿ. 8 to the power of 3. 8 to the power of 3 ನೀವು ಏನು ಮಾಡಬೇಕು? 8 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 8 into 8 into 8. How much? 512. Same answer. ತುಂಬಾ ಸಿಂಪಲ್. Again 3 into 8 to the power of 2. 8 to the power of 2 ನಮ್ಮ ಹತ್ರನೇ ವ್ಯಾಲ್ಯೂ ಇದೆ. That is called 64 plus 5 into 8 to the power of 1, which is nothing but 8. Got an idea? Again plus 6 into 8 to the power of 0. ಯಾವುದೇ ಪವರ್ 0 ಇದ್ರೆ that is called 1. 1 ಅಂತ ಕರೀತೀವಿ. ಈಗ ಹಾಕಿ ಸ್ಟೂಡೆಂಟ್ಸ್. 1 into 512, it is 512 only, plus 64 into 3.
to 192 plus 8 5s are, it is 40, right? 40 plus 6 into 1 6. ಗೊತ್ತಾಗ್ತಿದ್ಯಾ? ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ. ಈಸಿ ಇದೆ ನೋಡಿ. 512 plus 192 plus 40 plus 6. It is 750. 750 is the answer. The base value is 10. This is called octal number system. Idea banta. Confusion beda. Take on the next one, students. Point number 4. See, students, see the list. Yaudide point number 4. The point number 4, it is called hexadecimal number system. Hexadecimal number system. Hexadecimal. H-E-X-A. Hexa. H-E-X-A decimal. So the base value is 16. Andre, it has total 16 symbols anta adra artha. 16 symbols ಯಾವ್ಯಾವುದು ಸರ್? ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲಿ ಇರಬೇಕು ಸ್ಟೂಡೆಂಟ್ಸ್. It is different from other number systems. So 0 1 2 3 4 5 6 7 8 9. 9 ಬಂದಿದ ತಕ್ಷಣ ನಿಮ್ಮ ನಂಬರ್ ಸಿಸ್ಟಮ್ ಚೇಂಜ್ ಆಗುತ್ತೆ. ಟೋಟಲ್ 16 ಇರೋದು, ನಾವೀಗ ಬರ್ದಿರೋ 10, ಅಲ್ಲಿಗಿಂತ 6 ಯಾವುದು ಅಂತ ನೋಡಿ. 9 ಆಗೋದ್ಮೇಲೆ ನೀವು ಅದನ್ನ ಕ್ಯಾಪಿಟಲ್ ಇಂದ ಎ ಅಂತ ಬರೀಬೇಕು, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಅಗೇನ್ ಬಿ ಅಂತ ಬರೀಬೇಕು, ಸಿ ಡಿ ಇ ಅಂಡ್ ಎಫ್. ಇದು ನಿಮ್ಮ ಹೆಕ್ಸಾಡೆಸಿಮಲ್ 16 ಸಿಂಬಲ್ಸ್. 0 1 2 3 4 5 6 7 8 9. ಈ ಏನ ನೀವು 10 ಅಂತ ತಗೋಬಹುದು. ರೈಟ್ ಅವರ್ ಸ್ಟೂಡೆಂಟ್ಸ್ ಬರ್ಕೊಳ್ಳಿ. ಏನ ನಾವು 10 ಅಂತ ಕನ್ಸಿಡರ್ ಮಾಡಬೇಕು, ಬಿ ನ ನಾವು 11 ಅಂತ ಕನ್ಸಿಡರ್ ಮಾಡಬೇಕು, ಸಿ ನ ನಾವು 12 ಅಂತ ಕನ್ಸಿಡರ್ ಮಾಡ್ತೀವಿ, ಡಿ ನ ನಾವು 13 ಅಂತ ಕನ್ಸಿಡರ್ ಮಾಡ್ತೀವಿ, ಇ ನ 14 ಅಂತ ಕನ್ಸಿಡರ್ ಮಾಡ್ತೀವಿ, ಅಂಡ್ ಎಫ್ ನ 15 ಅಂತ ಕನ್ಸಿಡರ್ ಮಾಡ್ತೀವಿ. 0 to 15 it is called 16. 0 ಇಂದ 15 ವರೆಗೂ ನೀವು ಕೌಂಟ್ ಮಾಡಿದ್ರೆ ನಿಮಗೆ ಸಿಗುವಂತದ್ದು 16 ಸಿಗುತ್ತೆ. ಐಡಿಯಾ ಬಂತಾ? ಎಲ್ಲಿಂದ ಸರ್ ಹೇಗೆ ಇದನ್ನ ನೆನಪಿಟ್ಕೊಳ್ಳೋದು? 0 ಇಂದ 9 ವರೆಗೂ ಸಿಂಗಲ್ ಡಿಜಿಟ್ ನಂಬರ್ಸ್ ಇದೆ. 2 ಡಿಜಿಟ್ಸ್ ಅಂದ್ರೆ 10 1 0 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಏನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸರ್ ಎ ಇಂದ ಎಫ್ ಹೆಂಗ್ ಜ್ಞಾಪಕ ಇಟ್ಕೊಳ್ಳೋದು? ನೀವು ಕೌಂಟ್ ಮಾಡಿದ್ರೆ ಟೋಟಲ್ 16 ಬರಬೇಕು, ಅಂದ್ರೆ 16 ಬರಬೇಕು. ಎಫ್ ಗೆ ಕರೆಕ್ಟ್ 16 ಮಾತ್ರ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಸೊ ದಿಸ್ ಇಸ್ ಅಬೌಟ್ ಯುವರ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಎ ರೆಪ್ರೆಸೆಂಟ್ 10, ಬಿ ರೆಪ್ರೆಸೆಂಟ್ 11, ಸಿ ರೆಪ್ರೆಸೆಂಟ್ 12, ಡಿ ರೆಪ್ರೆಸೆಂಟ್ 13, ಇ ರೆಪ್ರೆಸೆಂಟ್ 14, ಎಫ್ ರೆಪ್ರೆಸೆಂಟ್ 15. ಕ್ಯಾಲ್ಕುಲೇಷನ್ ಸೇಮ್. ಹೇಗೆ ಸರ್ ಕ್ಯಾಲ್ಕುಲೇಷನ್? ತುಂಬಾ ಈಸಿ ನೋಡಿ. ಎಕ್ಸಾಂಪಲ್ ನಂಬರ್ 1. It is 395, base value is 16. 395, base value is 16, 16. ಹೇಗೆ ಕ್ಯಾಲ್ಕುಲೇಟ್? ನಿಮ್ಮ ನಾರ್ಮಲ್ ಐಡಿಯಾ ಯೂಸ್ ಮಾಡಿ. 3 9 5 16 16 16 0 1 2. ನೆನಪಿದೆಯಾ? ಸೇಮ್ ಟು ಸೇಮ್. ಹೇಗೆ? 3 into 16 to the power of 2 plus 9 into 16 to the power of 1 plus 5 into 16 to the power of 0. 3 into 16 to the power of 2, 9 into 16 to the power of 1, 5 into 16 to the power of 0. So ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. ಸೊ ಆಲ್ರೆಡಿ 16 to the power of 2 ನ ನಾನು ನಿಮಗೆ
ರಿಮೈನಿಂಗ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. 16 to the power of 2 ನ ಏನ್ ಮಾಡಬೇಕು? 16 into 16, it is 16 to the power of 2. ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಸಿಯಲ್ಲಿ ಮಾಡ್ಕೊಳ್ಳಿ. 16 into 16, how much? It is 256. Again same calculation for 16 to the power of 3 also. If you observe exponent value ಎಷ್ಟು ಟೈಮ್ಸ್ ಇದೆ ಅಷ್ಟು ಟೈಮ್ಸ್ ಬೇಸ್ ವ್ಯಾಲ್ಯೂಸ್ ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. Again into 16, it is 4096. Got an idea? Right down students. 3 into 16 to the power of 2. 16 to the power of 2 value is 2. It is 256. 256. Again plus, repeat after that. Again 9 into 16 to the power of 1. How much? It is 16 only. Again plus, again 5 into 16 to the power of 0. ಇಲ್ಲೇ ಇದೆ. ಯಾವುದೇ ಪವರ್ 0 ಬಂದ್ರೆ ಅದರ ವ್ಯಾಲ್ಯೂ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. It is what? Let's take calculator students. So it is 3 into 256. It is 768 plus 9 into 16. How much? 1144 plus 5 into 1, 5. ಐಡಿಯಾ ಬಂತಾ? ಈಗ ಟೋಟಲ್ ಕ್ಯಾಲ್ಕುಲೇಷನ್ ಮಾಡ್ಬಿಡಿ. ಹೇಗೆ? 768 plus 144 plus 5. It is 917. Correct? So total 917. The base value is 10. So this is called how to calculate your hexadecimal number system. Mind ಅಲ್ಲಿ ಕಾನ್ಸೆಪ್ಟ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹೆಕ್ಸಾಡೆಸಿಮಲ್ ಆದ್ರೂ ಆಗ್ಲಿ, ಡೆಸಿಮಲ್ ಆದ್ರೂ ಆಗ್ಲಿ, ಬೈನರಿ ಆದ್ರೂ ಆಗ್ಲಿ, ಆಕ್ಟಲ್ ಆದ್ರೂ ಆಗ್ಲಿ, ಲಾಜಿಕ್ ಒಂದೇ. ಅಂದ್ರೆ ನೀವು ನೆನ್ಪಿಟ್ಕೋಬೇಕಾಗಿರೋದ್ರಲ್ಲಿ ಡೆಸಿಮಲ್ ಅಂತಂದ್ರೆ 10, ಬೈನರಿ ಅಂತಂದ್ರೆ 2, ಆಕ್ಟಲ್ ಅಂತಂದ್ರೆ 8, ಹೆಕ್ಸಾಡೆಸಿಮಲ್ ಅಂತಂದ್ರೆ 16. ಐಡಿಯಾ ಬಂತಾ? Take homework students. Yes, write down the homeworks. So last class ಅಲ್ಲಿ ಮಾಡಿರೋದನ್ನ some students homeworks ನ ಕಳಿಸಿದ್ರಿ, ತುಂಬಾ ಜನ ಕಳಿಸಿಲ್ಲ. ನೆನಪಿಟ್ಕೊಳ್ಳಿ, ಕೊನೆಗೆ ಬಿಡುತ್ತೆ. ಎಲ್ಲರೂ ಹೋಮ್ವರ್ಕ್ ಮಾಡಬೇಕು, ಎಲ್ಲರೂ ಕಳಿಸಬೇಕು ಸ್ಟೂಡೆಂಟ್ಸ್. ಹೋಮ್ವರ್ಕ್ ಮಾಡ್ಕೊಳ್ಳಿ. So already decimal, binary we are completed. Octal and hexadecimal only. Write down students. 8 octal ಇದೆ. ಇದು hexadecimal. So 4 digits ಕೊಟ್ಟಿದ್ದೀನಿ. 60 to the power of 3 ಬಂತಂದ್ರೆ you can calculate. ಇಲ್ಲೇ ಇದೆ ಆನ್ಸರ್. ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಇದು 4 digits ಕೊಟ್ಟಿದ್ದೀನಿ. You know very well about 8 to the power of 3 also. These are all called octal. These are all called hexadecimal. So total 4 problems. 2 problems are belongs to octal. 2 problems are belongs to hexadecimal. Homework na ಮಾಡಿ ನನಗೆ ಸಪರೇಟ್ ಆಗಿ ವಾಟ್ಸ್ಆಪ್ ನಿಮ್ಮ ನೇಮ್ ಬರೆದ್ಬಿಟ್ಟು ಕಳಿಸಬೇಕು ಸ್ಟೂಡೆಂಟ್ಸ್. ಇಟ್ ಈಸ್ ಕಂಪಲ್ಸರಿ ಮ್ಯಾಂಡೇಟರಿ. ಐಡಿಯಾ ಬಂತ? ಸೊ ಇಲ್ಲಿಗೆ ಈ ಕ್ಲಾಸ್ ಎಂಡ್ ಮಾಡ್ತಾ ಇದೀನಿ. ಒನ್ಸ್ ಕ್ರಾಸ್ ಚೆಕ್ ಮಾಡ್ಕೊಂಡು ಬಂದ್ ಮಾಡೋಣ ಏನೇನ್ ಸ್ಟಡಿ ಮಾಡಿದೀವಿ ಅಂತ. rotate your pages students. So chapter introduction and then binary digit introduction, digits introduction, base definition, non-positional number system, positional number system. We are completely successfully completed 4 number systems. One is called decimal, another one is called binary, another one is called octal, and then hexadecimal. 4 examples also. Remaining class ಅಲ್ಲಿ next concept na study ಮಾಡೋಣ. Keep studies well. Thank you so much students.
Good.